and came here. See this green area? ಇಲ್ಲೇ ಕಾಣ್ತಾ ಇದೆಯಲ್ಲ, ಇದೆ ಹಾಯಾ ಸೋಫಿಯಾ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಟರ್ಕಿ. ಇಸ್ತಾನ್ಬುಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಏನ್ ಮಮ್ಮ ಚೆನ್ನಾಗಿದ್ಯಾ? ನಾನಿವತ್ತು ಏರ್ಪೋರ್ಟಿಂದ ಒಂದು ತಕ್ಸೀಮ್ ಸ್ಕ್ವೇರಿಗೆ ಬಂದಿದ್ದೀನಿ. ನೋಡಿ, ಇದೇ ಇದೆಯಲ್ಲ ಎದುರುಗಡೆ, ಇಲ್ಲಿ ಕಾಣ್ತಾ ಇರೋದು ಇದು ತಕ್ಸೀಮ್ ಸ್ಕ್ವೇರ್. ಇದು ಅದ್ರ ಎದುರುಗಡೆ ಕಾಣ್ತಾ ಇರೋದು ಹಾಗಿಯಾ ಸೋಫಿಯಾ. ಇವಾಗ ನಾನು ನೈಟ್ ವ್ಯೂ ಅಲ್ಲಿದ್ದೀನಿ, ಯಾಕಂದರೆ ಬೆಳಗ್ಗೆ ಹೊರಟಿದ್ದು ಟ್ರಾವೆಲಿಂಗ್ಗೆ 13 hours ಹೋಯಿತು. ಸೊ ಅದಕ್ಕೋಸ್ಕರ ಒಂದು ಶಾರ್ಟ್ ವಿಡಿಯೋ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ತಕ್ಸೀಮ್ ಸ್ಕ್ವೇರ್ದು. ತುಂಬ ಚಳಿ ಇದೆ ಗುರು, ಬಾಯಿ ಬಿಟ್ಟರೆ ಅಪ್ಪ ನಡುವ ಕೊರಿಯೋ ಚಳಿ ಇದೆ. ಹಾಯ್, ಎಲ್ರಿಗೂ ನಮಸ್ಕಾರ. 2 ದಿನಕ್ಕೆ ಕಾಲಿಡ್ತಾ ಇದ್ದೀನಿ. ಇವತ್ತು ನಾನು ಹೋಗ್ತಾ ಇರೋ ಪ್ಲೇಸು ಹಾಗಿಯಾ ಸೋಫಿಯಾ ಮತ್ತು ಬ್ಲೂ ಮಾಸ್ಕಿಗೆ ಹೋಗ್ತಾ ಇದ್ದೀನಿ. ಹಂಗೆ ನಿಮಗೊಂದು ಟರ್ಕಿಯ ಇಸ್ತಾನ್ಬುಲ್ನ ಒಂದು ದೃಶ್ಯ ತೋರಿಸ್ತಾ ಇದ್ದೀನಿ. ನೋಡಿ, ನಡ್ಕೊಂಡು ಇಲ್ಲಿಂದ ಟ್ರಾಮ್ ರೈಡ್ ಮೂಲಕ ಲಗೇಜಸ್ ಇರೋ ಕಾರಣ ಲಗೇಜಸ್ನ ಫಸ್ಟು ನೆಕ್ಸ್ಟ್ Airbnb-ಗೆ ಶಿಫ್ಟ್ ಮಾಡಿಬಿಟ್ಟು ಅಲ್ಲಿಂದ ಡೈರೆಕ್ಟ್ ನಾನು ಹಾಗಿಯಾ ಸೋಫಿಯಾಗೆ ಹೋಗ್ತೀನಿ. ಹಾಗಿಯಾ ಸೋಫಿಯಾ ಮುಗಿದ ತಕ್ಷಣ ನಾನು ಬ್ಲೂ ಮಾಸ್ ಕಡೆ ಹೋಗಿ ಅಲ್ಲಿಂದ ಮತ್ತೆ ತಕ್ಸೀಮ್ ಸ್ಕ್ವೇರಿಗೆ ಬಂದು ಅಲ್ಲಿಂದ ಗಲಾಟಾ ಬ್ರಿಡ್ಜ್ ಕಡೆ ಹೋಗ್ತೀನಿ. ಇವತ್ತು ಇದ್ರದ್ದು ಸಂಪೂರ್ಣ ಮಾಹಿತಿ ನಿಮಗೆ ತೋರಿಸ್ತೀನಿ ನನ್ನ ವ್ಲಾಗಲ್ಲಿ. ಇವತ್ತು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಟರ್ಕಿಶ್ ಸ್ಯಾಂಡ್ವಿಚ್ ಮತ್ತು ಟರ್ಕಿಶ್ ಕಾಫಿ ಅಂತ ಕರೀತಾರೆ. ಇಲ್ಲಿ ಕಾಫಿ ಅಲ್ಲ, ಕಾಫಿ, ಟೀನ ಕಾಫಿ ಅಂತ ಕರೀತಾರೆ. ಇದು ಸ್ಯಾಂಡ್ವಿಚ್ಚು ನೋಡಿ, ಹಂಗಿದೆ. ಆರ್ಡ್ರ್ ಮಾಡ್ಕೊಂಡು ಇಲ್ಲಿ ಕುತ್ಕೊಂಡು ತಿನ್ಕೊಂಡು ಪ್ಲೇಸಸ್ಸಿಗೆ ಹೋಗೋಣ ಅಂತ ಬಂದಿದ್ದೀನಿ. ಹಾಯ್, ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ. ಟುಡೇ ಐ ಆಮ್ talking with a person in Turkey who's a big fan of India. See, he'll be talking with us for a second. Hi sir. Hi sir. Hello, selam. How do you feel about India sir? Hindi kardeşlerime çok çok selam söylüyorum. Ben sizi çok seviyorum. Siz çok dürüst insanlarsınız. Bu kardeşimiz de burada bizim misafirimiz. Her zaman sizi buraya bekliyorum. İstanbul'da her zaman sizi misafir etmek istiyoruz. Çünkü siz dürüst, çok beyefendi, çok güzel yüzlü insanlarsınız. Hele Hindi dizilerini çok seviyorum. Filmlerini çok seviyorum, çok izliyorum. Onun için hepinize çok teşekkür ediyorum. Hindi आता है आपको? He? Hindi? Hindi dizilerini çok dizi, Little. film. Film देखते हैं. He. हाँ. Çok seviyorum. Çok iyiler. Her zaman bekliyorum. Thank you sir. This is a gift from India to you sir. Thank Teşekkür you. ediyorum. Happy Holi. Çok teşekkür ediyorum. Her you. zaman bekliyorum. Ne zaman isterseniz buraya misafir olarak başım üstüne. Tamam mı? Teşekkür ediyorum. ನೋಡಿ, ನಮ್ಮ ದೇಶನ ಎಷ್ಟು ಜನ ಇಷ್ಟಪಡ್ತಾ ಇದ್ದಾರೆ ಅಂದರೆ ನೋಡಿ, ಖುಷಿ ಪಡಬೇಕು. ಇಂಡಿಯನ್ಸ್ ಅಂತ ಹೇಳ್ಕೊಳಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಬಾಯ್. ನೋಡಿ, ನಮ್ಮ ದೇಶದ್ದು ಗೌರವನೇ ಬೇರೆ. ಹಾಗೆ ಲಗೇಜ್ ಇಟ್ಟೋಗೋಣ ಅಂತ ಇನ್ನೊಂದು Airbnb-ಗೆ ಬಂದೆ. ನಮಗೆ ಎದುರುಗಡೆ ನಮಗೆ ಗಲಾಟಾ ಟವರ್ದು ವ್ಯೂ ಕಾಣುತ್ತೆ. ಬಟ್ ಗಲಾಟಾ ಟವರ್ ಕನ್ಸ್ಟ್ರಕ್ಷನಲ್ಲಿರೋ ಕಾರಣ ಒಳಗಡೆ ಬಿಡ್ತಾರೆ ಅಂತ ಏನೂ ಗೊತ್ತಿಲ್ಲ. ಬಟ್ ಇನ್ನೂ ಅಲ್ಲಿಗೆ ಪ್ಲ್ಯಾನ್ ಮಾಡಿಲ್ಲ ನಾನು. ಫಸ್ಟು ಹಾಗಿಯಾ ಸೋಫಿಯಾಗೆ ಹೋಗೋದು. ಹಾಗಿಯಾ ಸೋಫಿಯಾಗೆ ಹಿಂಗೆ ಕೆಳಗಡೆ ನೆಟ್ಕೊಂಡು ಹೋದರೆ ಅಲ್ಲಿ ಮೆಟ್ರೋ ಸಿಗುತ್ತೆ ಅಂದರು. ಸೊ ಮೆಟ್ರೋಗೋಸ್ಕರ ಹೋಗ್ತಾ ಇದ್ದೀನಿ. ನೋಡಿ, ದೂರದಲ್ಲಿ ಟರ್ಕಿದು ವ್ಯೂ ಕಾಣ್ತಿದೆ. ಆ ಸೈಡ್ ಸಿಗೋದೆ ಯುರೋಪಿಯನ್ ಸೈಡ್. ಅದು ನಾನಿವಾಗ ಏಷ್ಯನ್ ಸೈಡ್ ಕಡೆ ಇದ್ದೀನಿ. ಏಷ್ಯನ್ ಸೈಡಿಂದ ಯುರೋಪಿಯನ್ ಸೈಡಿಗೆ ಕ್ರೂಸ್ ಮೂಲಕ ಹೋಗ್ಬೋದು. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ರೂಸ್ ರೈಡ್ ಪ್ರತಿಯೊಂದನ್ನು ತೋರಿಸ್ತೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಹಾಗಿಯಾ ಸೋಫಿಯಾ ಮತ್ತು ಬ್ಲೂ ಮಾಸ್ಕಿಂದು. ಟ್ರಾಮ್ ಸಿಗದೆ ಇದ್ದಿದ್ದ ಕಾರಣ ನಾನು ಟ್ಯಾಕ್ಸಿ ಮಾಡ್ಕೊಂಡೆ ಬಂದೆ. ಅಂದರು ಟ್ಯಾಕ್ಸಿ ಅವನು ಆಗಿದ್ದು 100 ಟರ್ಕಿಶ್ ಲಿರಾಗೆ 200 ಟರ್ಕಿಶ್ ಲಿರಾ ಚಾರ್ಜ್ ಮಾಡ್ದ. ಒಂದು ಸ್ವಲ್ಪ ಇಲ್ಲಿ ಜನ ಮೋಸ ಅಂತ ಹೇಳಲ್ಲ, ಒಂದು ಸ್ವಲ್ಪ ಹೊಸೊಬ್ರು ಬಂದರೆ ಬಕ್ರಾ ಮಾಡ್ತಾರೆ. चीटिंग करता है तू, चीटिंग करता है. ನೋಡಿ, ಅದು ಕಾಣ್ತಾ ಇದೆಯಲ್ಲ, ಅದೇ ಹಾಗಿಯಾ ಸೋಫಿಯಾ.
ಹಾಗೆ ಸೋಫಿಯಾಯಿಂದ ರೈಟ್ ಸೈಡಿಗೆ ಇಲ್ಲಿ ಬ್ಲೂ ಮಾಸ್ಕ್ ಇದೆ. ಫಸ್ಟು ಇದಕ್ಕೆ ಹೋಗಿ ನೆಕ್ಸ್ಟ್ ಇಲ್ಲಿಂದ ಬ್ಲೂ ಮಾಸ್ಕಿಗೆ ಹೋಗೋಣ ಅಂತ. ನಾನು ತಗೊಂಡಿರೋ ಪ್ಯಾಕೇಜಸಲ್ಲಿ ಗೈಡೆಡ್ ಟೂರ್ ಇದೆ, ಅಂದರೆ ನಮ್ಮ ಜೊತೆ ಗೈಡ್ ಕೂಡ ಬರ್ತಾರೆ. ಮೆಟ್ರೋ ಮೂಲಕ ಬಂದಿದ್ರೆ ಇಲ್ಲಿತ್ತು ಸ್ಟಾಪು, ಬಟ್ ಮೆಟ್ರೋ ನನಗೆ ಸಿಗಲಿಲ್ಲ, ಅದಕ್ಕೆ ಮೆಟ್ರೋ ಪಾಸ್ ಅಂತ ಮಾಡಿಸ್ಬೇಕು. ನೋಡ್ರಪ್ಪ ಇಲ್ಲೇ ಕಾಣ್ತಾ ಇದೆಯಲ್ಲ, ಇದೆ ಹಾಯಾ ಸೋಫಿಯಾ, HAGIA, ಬಟ್ ಅದನ್ನು ಹಾಯಾ ಸೋಫಿಯಾ ಅಂತ ಕರೀತಾರೆ. ಬನ್ನಿ ಒಳಗಡೆ ಹೋಗೋಣ. ಅಲ್ಲಿ ಗೈಡ್ನ ಕೇಳಿದೆ, ಗೈಡಲ್ಲಿ ಸ್ಟ್ರೈಟ್ ಹೋಗ್ಬಿಟ್ಟು ಟೂರಿಸಮ್ ಪೊಲೀಸ್ ಅಂತ ಇದೆ, ಟೂರಿಸಮ್ ಪೊಲೀಸ್ ಹತ್ರ ಹೋಗ್ಬಿಟ್ಟು ಲೆಫ್ಟ್ ತಗೊಳ್ಳಿ ಅಂತ ಹೇಳ್ದ. ಅಯ್ಯೋ ಒಬ್ಬೊಬ್ಬರೇ ಬಂದು ಯಾರಿಗಪ್ಪ ಬೇಕು, ಎಲ್ಲ ಕಡೆ ಸುತ್ತಿ 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 ಸುಸ್ತಾಗೋಗ್ಬಿಡುತ್ತೆ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ತೀನಿ ಏನು ಎತ್ತ, ಎಂಟ್ರಿ ಎಷ್ಟೊತ್ತಿಗೆ. ನಾನು ತೊಗೊಂಡಿದ್ದ ಟಿಕೆಟು 10 ಗಂಟೆಗೆ, ಈಗ ನಾನು ಬಂದಿರೋ ಟೈಮು 1:50. ಏನು ಮಾಡೋದು, ಒಬ್ಬೊಬ್ಬರೇ ಬರ್ತೀವಿ, 1 ಅವರ್ 2 ಅವರ್ ಲೇಟ್ ಆಗುತ್ತೆ. ಅಯ್ಯೋಯ್ಯೋ ಬೇಗ ಬಂದರೆ ಈ ಕತೆ. ಏನಿದು ರಶ್ಶು ಕ್ಯೂ, ಅಪ್ಪ ಎಲ್ಲ ಸಂತೆಲಿಂದ ನಿಂತಿದ್ದಾರೆ. ಏನಲ್ಲೇನು ಊಟ ಹಾಕ್ತಿದ್ದಾರೆ ಏನೋ ಗೊತ್ತಿಲ್ಲ, ಜನ ಮಾತ್ರ ಭಯಂಕರ ನಿಂತವ್ರೆ ನೋಡಿ. ಇಲ್ಲಿಂದ ಕ್ಯೂ ಶುರುವಾಗಿ ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಇರೋದು, ಅಲ್ಲಿ ತನಕ ಕ್ಯೂ ನಿಂತಿದ್ದಾರೆ. ಬಟ್ ನಾನು ಟಿಕೆಟ್ ತೊಗೊಂಡಿರೋದು ಸ್ಕಿಪ್ ದ ಲೈನ್ ಟಿಕೆಟ್ ವಿತ್ ಗೈಡೆಡ್ ಟೂರ್ ತೊಗೊಂಡಿದ್ದೀನಿ. ನೋಡ್ರಪ್ಪ ಈಗ ನಾನು ಬ್ಲೂ ಮಾಸ್ಕ್ ಕಡೆ ಎದುರುಗಡೆ ನಿಂತಿದ್ದೀನಿ. ಬ್ಲೂ ಮಾಸ್ಕ್ ಎದುರುಗಡೆ ಇಲ್ಲಿ ಫುಲ್ಲು ಏರಿಯಾ ಎಲ್ಲ ಆರಾಮಾಗಿ ಓಡಾಡ್ಕೊಂಡು ಚಿಲ್ ಮಾಡೋಕ್ಕೆಲ್ಲ ಟೈಮ್ ಇದೆ. ಇಲ್ಲಿ ಡಿಸೈನ್ ಕೆಫೆ ಅಂತ ಇದೆ. ನಾನು ಹೆಡ್ ಔಟಲ್ಲಿ ಟಿಕೆಟ್ ಬುಕ್ ಮಾಡಿರೋದ್ರಿಂದ ಇಲ್ಲಿ ಡಿಸೈನ್ ಕೆಫೆ ಹತ್ರ ಗೈಡ್ ಸಿಗ್ತಾರೆ. ಗೈಡನ್ನ ಮೀಟ್ ಆದೆ, ಅವ್ರಿನ್ನೂ ಹೊರಡೋದು ಲೇಟು ಅಂತ ಹೇಳಿದ ಕಾರಣ ಒಂದು ವೀಡಿಯೋ ಮಾಡೋಣ ಅಂತ ಬಂದೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಬ್ಲೂ ಮಾಸ್ಕ್. ಇದು From Greece, got on the boats and came here. You see this green area? Oh, okay. And they call this city Byzantium. So why? Because the king of the people was Byzas, King Byzas. So Byzantium just... ಸೋಫಿಯಾದು ಹಿಸ್ಟ್ರಿ ಬಂದು ತುಂಬ ಹಳೆಯದು. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ಈ ಜಾಗ 522 AD, ಅಂದರೆ ಬಿಫೋರ್ ಕ್ರೈಸ್ಟ್ಗಿಂತ ಮುಂಚೆ ಇದನ್ನು ಹಾರ್ಸ್ ಚಾರಿಯೇಟ್ ಓಡಿಸೋಕ್ಕೋಸ್ಕರ ಮಾಡಿದ್ರಂತೆ ಈ ಜಾಗನ. ಇಲ್ಲಿ ಕಾಣ್ತಿದೆಯಲ್ಲ ಇದು ಬ್ಲೂ ಮಾಸ್ಕು. ಹಿಂದಿನ ಕಾಲದಲ್ಲಿ ರೋಮನ್ ಎಂಪೈರ್ದದು ಡೈನಾಸ್ಟಿ ಆಗಿತ್ತು. ಈಗ ಗೊತ್ತಾಯ್ತಾ? ಗೊತ್ತಾಯ್ತು. ಸೊ ಇಲ್ಲಿ ಒಂದು ಸ್ತಂಭ ಕಾಣ್ತಾ ಇದೆಯಲ್ಲ, ಈ ಸ್ತಂಭನ ಈ ರಾಜನ ಸೋಲಿಸಿ ರೆಬಿಲಿಯನ್ಸ್ ಇದ್ರು. ಈ ರಾಜನ ಸೋಲಿಸಿ ವಿಜಯದ ಪ್ರತೀಕವಾಗಿ ಈ ಸ್ತಂಭನ ನೆಡ್ತಾರೆ. ಈ ಸ್ತಂಭನ ಈಜಿಪ್ಟಿಂದ ತಗೊಬರ್ತಾರೆ. ದಿಸ್ ಇಸ್ ದ ಹಿಸ್ಟ್ರಿ ಆಫ್ ಹಾಯಾ ಸೋಫಿಯಾ. ನೋಡಿ ಈಗಿನ ಕಾಲದಲ್ಲಿ ಹಿಂಗೆ ಮಾಡಿದ್ದಾರೆ. ಇಲ್ಲಿ ಪೂರ್ತಿ ಟೈಲ್ಸ್ ಎಲ್ಲ ಹಾಕಿ. ಇಲ್ಲಿ ಕಾಣ್ತಿದ್ದಿಲ್ಲ, ಇದು ಮಾಸ್ಕು. ಈ ಮಾಸ್ಕಿಗೆ ತುಂಬ ಹಳೆ ಹಿಸ್ಟ್ರಿ ಇದೆ. ಈ ಮಾಸ್ಕ್ ಬರೋಕ್ಕಿಂತ ಮುಂಚೆ ರೋಮನ್ ಎಂಪೈರ್ ಇರಬೇಕಾದ್ರೆ ಇಲ್ಲಿ ಚರ್ಚ್ ಇತ್ತಂತೆ. ರೋಮನ್ ಎಂಪೈರ್ನ ಸುಲ್ತಾನ್ ಅಹಮದ್ ಅನ್ನೋ ಆಟೋಮನ್ ಎಂಪೈರ್ ಬಂದ್ಬಿಟ್ಟು ಓವರ್ಟೇಕ್ ಮಾಡ್ತಾನಂತೆ. ಓವರ್ಟೇಕ್ ಮಾಡಿದಾಗ ಈ ಜಾಗದಲ್ಲಿ ಇದ್ದಿದ್ದ ಚರ್ಚ್ನ ಹೊಡೆದಾಕಿ ಮತ್ತೆ ಮಾಸ್ಕ್ನ ಕಟ್ತಾನಂತೆ. ಆ ಮಾಸ್ಕ್ನ ಕಟ್ಟಾದ್ಮೇಲೆ ಆ ಸುಲ್ತಾನ್ ಅಹಮದ್ ಅನ್ನೋ ಆಟೋಮನ್ ಎಂಪೈರ್ ಕಿಂಗ್ನ ಮತ್ತೆ ರೋಮನ್ಸ್ ಅವರು ಓವರ್ಟೇಕ್ ಮಾಡಿ ಇದೇ ಜಾಗದಲ್ಲಿ ಇನ್ನೊಂದು ಚರ್ಚನ್ನು ಕನ್ಸ್ಟ್ರಕ್ಟ್ ಮಾಡ್ತಾರಂತೆ. ಇವರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಇವನಿಗೆ ಹೊಡಿಯೋದು, ಅವನಿಗೆ ಹೊಡಿಯೋದು. ಅವ್ನು ಬಂದು ಇದು ಕಟ್ತಾನೆ, ಅವ್ನು ಬಂದು ಮಾಸ್ಕ್ ಕಟ್ತಾನೆ, ಇವನು ಬಂದು ಚರ್ಚ್ ಕಟ್ತಾನೆ. ಆಮೇಲೆ ಇದು ಈ ಕಾಣ್ತಿದೆಯಲ್ಲ, ಇದು 3ನೇ ಬಾರಿ ಕನ್ಸ್ಟ್ರಕ್ಟ್ ಮಾಡಿರೋ ಮಾಸ್ಕ್. ಇದು 1522 AD ಕನ್ಸ್ಟ್ರಕ್ಟ್ ಮಾಡಿರೋದು. ಇದು 3000 ವರ್ಷದ ಹಳೆಯ ಮಾಸ್ಕ್ ಇದು. ಬನ್ನಿ ಒಳಗಡೆ ಹೋಗ್ಬಿಟ್ಟು ನೋಡೋಣ. ಇಷ್ಟು ನಮಗೆ ಗೈಡ್ ಹೇಳಿದ್ದು. ಇಲ್ಲೇ ಹಾಗೆ ಸೋಫಿಯಾ ಎಂಟ್ರಿ ತಗೊಂಡ್ವಿ. ಪ್ರತಿಯೊಂದು ಹಳೆ ಸ್ಟ್ರಕ್ಚರಿಂದನೇ ಫಾರ್ಮ್ ಆಗಿದೆ. ತುಂಬ ಹಳೆ ಕಾಲದಿದು. ಇದು ನೋಡಿದ್ರೆ 3000 ವರ್ಷದ ಹಳೆ ಥರ ಕಾಣ್ತಿಲ್ಲ, ಮೊನ್ನೆ ಕಟ್ಟಿರೋ ಥರನೇ
ಇನ್ನೂ ಒಂದು ಚೂರು ಅಲ್ಲಾಡಿಲ್ಲ. ಹಾಯಾ ಸೋಫಿಯಾ ಒಳಗಡೆ ಎಂಟ್ರಿ ಕೊಟ್ಟೆ. ಎಂಟ್ರಿ ಕೊಡೋದು ನಾವು ಸೆಕೆಂಡ್ ಫ್ಲೋರಿಗೆ ಎಂಟ್ರಿ ಕೊಡ್ತೀವಿ. ಇವರು ನಮ್ಮ ಗೈಡ್ ಮೂಲಕ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಿಯಾ ಸೋಫಿಯಾ ಇವಾಗ ವಿಸಿಟರ್ಸ್ಗೂ ಇದೆ, ಪ್ಲಸ್ ಅಲ್ಲಿ ನಮಾಜ್ ಕೂಡ ಇದು ಮಾಡ್ತಾರೆ. ಇದು ಪ್ರೇಯರ್ ಕೂಡ ಮಾಡ್ತಾರೆ. ಇಲ್ಲಿ ಮ್ಯೂಸಿಯಂ ಕೂಡ ಇದೆ ನೋಡಿ. ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ಮ್ಯೂಸಿಯಂ ಇದೆ, ಬಟ್ ಕೆಳಗಡೆ ಪ್ರೇಯರ್ ಹಾಲ್, ಅದು ಪ್ರೇಯರ್ ನಡೀತಾ ಇರುತ್ತೆ. ಬಟ್ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬಾರ್ದು ಅವರಿಗೆ. ನಮ್ಮ ಪಾಡಿಗೆ ನಾವು ನೋಡ್ಕೊಂಡು ಹೋಗ್ಬೇಕು. ಟೂರಿಸ್ಟ್ ಗೈಡ್ ಜಸ್ಟ್ ಮೇಲ್ಗಡೆವರೆಗೂ ಬಿಟ್ಟು ಟಿಕೆಟ್ನ ತೋರಿಸಿ ಕರ್ಕೊ ಹೋಗ್ತಾರೆ. ನಾನು ಈಗ ಎಂಟ್ರಿ ಕೊಟ್ಟಿರೋ ಜಾಗದ ಹೆಸರು ಬ್ಲೂ ಮಾಸ್ಕ್ ಅಂತ. ಇದ್ರದ್ದು ನಿಜವಾದ ಹೆಸರು ಬಂದು ಸುಲ್ತಾನ್ ಅಹಮದ್ ಮಾಸ್ಕ್ ಅಂತ. ಇದನ್ನು ಬ್ಲೂ ಮಾಸ್ಕ್ ಅಂತ ಏನಕ್ಕೆ ಅಂತಾರೆ ಅಂದರೆ, ಇಲ್ಲಿ ಬ್ಲೂ ಕಲರ್ ಸ್ಟೋನ್ ಮೂಲಕ ಇದನ್ನು ಕಟ್ಟಿದ್ದಾರೆ. ಬ್ಲೂ ಮಾಸ್ಕ್ ಅನ್ನೋದು ಜನಗಳ ಬಾಯಿಂದ ಬಾಯಿಗೆ ಹರಿದು ಬಂದ ಪದ, ಅದು ಬ್ಲೂ ಮಾಸ್ಕ್ ಅಂತ. ಇದ್ರ ನಿಜವಾದ ಹೆಸರು ಸುಲ್ತಾನ್ ಅಹಮದ್ ಅಂತ. ಇದ್ರದ್ದು ಎಂಟ್ರಿ ಬಂದು ಫ್ರೀ ಇದೆ, ಬಟ್ ಜನನೂ ತುಂಬ ಜನ ಹಂಗೆ ಫ್ರೀಯಾಗಿ ಬಂದ್ಬಿಟ್ಟವ್ರೆ, ಏನೂ ಮಾಡೋಂಗಿಲ್ಲ. ಅಲ್ಲಿ ಹಾಗಿಯಾ ಸೋಫಿಯಾ ಥರ ಇಲ್ಲೂ ನಮಾಜ್ ಇದು ಮಾಡೋಕ್ಕೆ ಡಿಫ್ರೆಂಟ್ ಜಾಗ ಇದೆ. ಇನ್ನು ಕುತೂಹಲಕಾರಿ ವಿಷಯಕ್ಕಾಗಿ ನಮ್ಮ ಚಾನೆಲ್ನ ನೋಡ್ತಾ ಇರಿ. ನಾವು ಕನ್ನಡ ಬಂಡಿ ದೇಶ ವಿದೇಶಗಳನ್ನ ಹೇಗೆ ಸುತ್ತೋದು ಅಂತ ಹೇಳ್ಕೊಡೋಕೆ ಈ ಒಂದು ಮಾಧ್ಯಮ. ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ.